ಇಲ್ಲಿ ಕೆಲಸ ಮಾಡ್ಬೇಕಾದ್ರೆ ಆ ಕಡೆ ಸೈಡ್ ಗುರ್ರ ಅಂತ ಅಂತಿತ್ತಂತೆ. ನೋಡಿ ಎಂಟ್ರಿ ಆದ್ವಿ, ಆ ಕಡೆ ಈ ಕಡೆ ಏನು ಕಾಣಿಸ್ತಾ ಈಗ ಎಷ್ಟು ನೋಡಿ. ಈಗ ನೀನು ಓಪನ್ ಮಾಡ್ಕೊಡ್ತೀನಿ ನಾವು ವಿಕಾಸ್ಗೆ. ಇಷ್ಟು ತಂದೂರಿ ಮಾಡೋದು ಅದು ಯಾರು ಹುಡುಗ ಬೇರೆ ಬರೋದು ಅದೇ ಟೈಮಿಗೆ ನಿಂತ್ಕೊಂಡವನೆ. ಆಂಟಿ ಬರೀ ಮೇಲ್ಗಡೆ ನಿಂತ್ಕೊಂಡು ನೋಡ್ತವ್ರೆ. ಹಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ನಮ್ಮ ಹೊಸ ವ್ಲಾಗ್. ಸೊ ಇವತ್ತಿನ ವ್ಲಾಗಲ್ಲಿ ನಾನು ನಿನ್ನೆ ವ್ಲಾಗ್ ನೋಡಿದ್ರೆ ಗೊತ್ತಿರುತ್ತೆ ನಿಮಗೆಲ್ಲ. ನಾವು ಹುಲಿಯೂರ್ದುರ್ಗಕ್ಕೆ ಬಂದಿದ್ವಿ ನನ್ನ ಫ್ರೆಂಡ್ ಅವ್ರ ಊರಿಗೆ. ಇವತ್ತು ಅಲ್ಲಿಂದ ನಮ್ಮೂರು ಬರೀ 50 ಕಿಲೋಮೀಟರ್ಸ್. ಅದಕ್ಕೆ ಅವನ್ನೇ ತಗೊಂಡು ನಮ್ಮೂರಿಗೆ ಬಂದಿದ್ದೀನಿ. ಇಲ್ಲೇ ತೋಟದ ಮಧ್ಯ ನಿಲ್ಸ್ಕೊಂಡಿದ್ದೀನಿ. ರೋಡ್ ನೋಡಿ ಏನು ಸಾಕಾಗಿದೆ ಊರ ಕಡೆ ನೋಡಿ. ಫುಲ್ ಆ ಕಡೆ ಈ ಕಡೆ ಈಗ ಬೇಸಿಗೆ ಎಲ್ಲ ಸ್ವಲ್ಪ ಎಲ್ಲ ಒಣಗೋಗಿದೆ, ಬಟ್ ಗ್ರೀನರಿ ಇದೆ. ಫುಲ್ ಗ್ರೀನರಿ ಹೋಗ್ಬಿಟ್ಟಿಲ್ಲ. ಸೊ ಆ ಗ್ರೀನರಿ ಮಧ್ಯೆ ನನ್ನ ಗ್ರೀನರಿ ಗಾಡಿ. ಸೊ ಊರಿಗೆ ಬಂದಿದ್ದೀವಿ. ಇವಾಗ ನಮ್ಮ ಅಜ್ಜಿ ಮನೆ ಹೋಗಬೇಕು. ಅಲ್ಲಿ ಹೋಗ್ಬಿಟ್ಟು ನಮ್ಮ ಅಜ್ಜಿನ ಮಾತಾಡ್ಸ್ಕೊಂಡು ತಿರ್ಗಾ ವಾಪಸ್ ನಮ್ಮ ತೋಟಕ್ಕೆ ಬಂದು ಎಳ್ನೀರು ಕಿತ್ಕೊಂಡು ಕುಡ್ದು. ನನ್ನ ಫ್ರೆಂಡ್ ಇನ್ನೊಬ್ಬ ಮಿಥುನ್ ಬರ್ತಾಯಿದ್ದಾನೆ ಊರಿಂದ. ಇವತ್ತೆಲ್ಲ ಸಕ್ಕತ್ತಿರುತ್ತೆ. ವ್ಲಾಗ್ ನೋಡಿ, ಚೆನ್ನಾಗಿರುತ್ತೆ, ಎಂಜಾಯ್ ಮಾಡ್ತೀರಾ. ಆ್ಯಂಡ್ ಇನ್ನು ನಮ್ಮ ಚಾನಲ್ ಯಾರು ಹೊಸದಾಗಿ ವಿಸಿಟ್ ಮಾಡಿದ್ದೀರಾ ಎಲ್ಲ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವೀಡಿಯೋಸ್ ಲಾಸ್ಟಲ್ಲಿ ಲೈಕ್ ಹಾಕ್ಬಿಟ್ಟು ಹೋಗಿ ಮರಿಬೇಡಿ. ಇವಾಗ ಬನ್ನಿ ನಮ್ಮ ಮನೆಗೆ ಹೋಗೋಣ. ನಮ್ಮ ವಸತಿ ಬಂದಾಗ ಆ ಊರು ತೋರಿಸಿದೆ ಸತಿ, ನಾವು ಅಮ್ಮವ್ರಿಗೆ ತೋರಿಸಿದೆ ಸತಿ, ನಾವು ಅಪ್ಪವ್ರಿಗೆ ತೋರಿಸ್ತೀನಿ. ಬನ್ನಿ ಹೋಗೋಣ. ಬಂದು ಪಾರ್ಕ್ ಮಾಡಿದ್ದೀನಿ. ಸೊ ನಿಮಗೆ ನಮ್ಮ ಮನೆ ತೋರಿಸ್ತೀನಿ. ಇದೇ ನಮ್ಮ ಮನೆ. ಇಲ್ಲೇನು ಕಾಣಿಸ್ತಾ ಇದೆಯಲ್ಲ, ಹಳೆಯ ಕಾಲದ ಮನೆ ಇದು. ಆ ಕಡೆ ಪಾರ್ಕಿಂಗ್ ಅದು ಜಾಗ ಇದೆ, ಬಟ್ ಇಲ್ಲಿ ಇದು ನಮ್ಮ ಮನೆ. ಹೆಲ್ಮೆಟೆಲ್ಲ ಅಲ್ಲಿ ಇಟ್ಟಿದ್ದೀವಿ. ಸುಮ್ಮನೆ ಈ ಕಡೆ ಒಂದು ರೌಂಡ್ ಬರೋಣ ಅಂತ ಹೋಗ್ತಾಯಿದ್ದೀನಿ ನಾನು ವಿಕಾಸು. ಇವಾಗ ಮಿಥುನು ಬರ್ತಾಯಿನ, ನಾವು ಬೆಂಗಳೂರಿಂದ ಬರ್ತಾಯಿದ್ದೀನಿ. ಮಿಥು ವಿಕಾಸ್ ಅವ್ರ ಊರು ಪಕ್ಕ ಹುಲಿಯೂರ್ದುರ್ಗದಿಂದ 5 ಕಿಲೋಮೀಟರ್ಸ್ ಮಿಥುನ್ ಅವ್ರ ಊರು. ಸೊ ಅವ್ನು ಬರಲಿ, ರಾತ್ರಿ ಪ್ಲ್ಯಾನ್ ಹಾಕೋಣ ಏನೇನು ಮಾಡೋದೇನು ಅಂದ್ಬಿಟ್ಟು. ನಾನ್ ವೆಜ್ ಮಾಡೋಣ ಅಂದ್ಕೊಂಡಿದ್ದೀವಿ. ರಾತ್ರಿ ಪ್ಲ್ಯಾನ್ ಹಾಕೋಣ. ಅವ್ನು ಏನೋ ಹೇಳ್ತಾನೆ ಕರಡಿ ಗಿಡಿ ಅಂತ ಏನು ತಲೆ ಕೆಡಿಸ್ಕೊಬೇಡಿ. ಅವ್ನು ಸುಮ್ಮನೆ ಬೇರೆ ಯಾರಿಗೂ ಹೇಳ್ತಾನೆ ಬಿಡಿ. ಬನ್ನಿ ನೆಕ್ಸ್ಟ್ ಏನಾಗುತ್ತಲ್ಲ ನೋಡೋಣ. ಪ್ಲ್ಯಾನ್ ಪ್ರಕಾರ ಹೋದ್ರೆ ಓಕೆ, ಇಲ್ಲ ಅಂದರೆ ನೋಡೋಣ. ಆದರೆ ನಾನ್ ವೆಜ್ ಮಾಡೋಣ ಅಂತ ಪ್ಲ್ಯಾನ್ ಇದೆ. ಇನ್ನೇನಾಗುತ್ತೋ ನೋಡಬೇಕು. ಬನ್ನಿ ನೋಡೋಣ. ಗೈಸ್ ಗಾಡಿ ತಂದು ಹಾಕಿದ್ದೀವಿ. ಇವಾಗ ನಮ್ಮ ತೋಟಕ್ಕೆ ಬಂದಿದ್ದೀವಿ ನೋಡಿ. ಇಲ್ಲೇನು ಇವಾಗ ನಾನು ಮತ್ತು ವಿಕಾಸು ಎಳ್ನೀರು ಕುಡಿಯೋಕೆ ಬಂದಿದ್ದೀವಿ ಬಿಸಿಲಿಗೆ. ಕೂಡಲೆಲ್ಲ ಎತ್ಕೊಂಡು ರೆಡಿ ಆಗ್ಬಿಟ್ಟು ನೀವು ನನ್ನ ಗಾಡಿ ನೋಡಿ ಅಲ್ಲಿ ಪಾರ್ಕ್ ಮಾಡಿ ಗಾಡಿ ಇಳಿಸ್ಬಿಟ್ಟು ಇನ್ನು ತೋಟದ ಆರಾಮಾಗಿ ಇಳಿಸ್ಬೋದು. ಸೊ ತೋಟದ ಗಾಡಿ ಹಾಕ್ಬಿಟ್ಟು ಇವಾಗ ಎಳ್ನೀರು ಬಿಡೋಕೆ ಹೋಗ್ತಾಯಿದ್ದೀವಿ. ಇಲ್ಲಿ ಜವಣಿಗೆ ಇದೆ. ಎಲ್ಲ ಹಾಕಿ ಎಳ್ನೀರನ್ನ ಕಿತ್ತಿ ಅದನ್ನು ಓಪನ್ ಮಾಡಿ ಎಳ್ನೀರನ್ನ ಕುಡಿತೀವಿ. ಇವಾಗ ಸಖತ್ತಾಗಿರುತ್ತೆ. ಬಿಸಿಲಲ್ಲಿ ಎಳ್ನೀರು ಕುಡಿದ್ರೆ ಒಂಥರ ತಂಪಾಗಿರುತ್ತೆ. ಅದಕ್ಕೆ ಬನ್ನಿ. ಇಲ್ಲಿ ಬೇರೆ ಚಿರತೆ ಕಟ್ಟ ಜಾಸ್ತಿ. ಲಾಸ್ಟ್ ಬ್ಲಾಗಲ್ಲಿ ನೋಡಿದ್ರೆ ಗೊತ್ತಾಗುತ್ತೆ ನಿಮಗೇ. ಚಿರತೆ ಇರೋದೆಲ್ಲ ವೀಡಿಯೋ ಹಾಕ್ತೀನಿ. ಏನೋ ಮರಿ ಬೇರೆ ಹಾಕೊಬಿಟ್ಟಿದ್ದಂತೆ ಇವಾಗ. ನಿನ್ನೆ ಬೇರೆ ಊರೊಳಗಡೆ ಬಂದುಬಿಟ್ಟಿದ್ದಂತೆ 2 ಚಿರತೆ. ಅದನ್ನು ಕಿರ್ಚಿ ಎಲ್ಲ ಓಡಿಸೋರಂತೆ. ಅವತ್ತು ನಮ್ಮ ಅಜ್ಜಿ ಇಲ್ಲಿ ಕೆಲಸ ಮಾಡಬೇಕಾದ್ರೆ ಆ ಕಡೆ ಸೈಡ್ ಗುರ್ರ ಅಂತ ಅಂತಿತ್ತಂತೆ. ಸೊ ಅದಕ್ಕೆ ವಾಪಸ್ ಹೋಗ್ಬಿಟ್ಟವ್ರೆ. ಅವ್ರು ನೆಕ್ಸ್ಟ್ ಸಹ ಬಂದು ನೋಡಿದ್ದಕ್ಕೆ ಯಾವುದೋ ನಾಯಿನೆಲ್ಲ ನಾಯಿನ ಕಚ್ಬಿಟ್ಟು ಸಾಯಿಸ್ಬಿಟ್ಟು ತಿನ್ಬಿಟ್ಟಿತ್ತಂತೆ. ತಲೆಯೆಲ್ಲ ಅಲ್ಲೇ ಬಿಟ್ಟು ಹೋಗಿದಂತೆ. ಸೊ ಆ ಥರ ಇದೆ. ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಅವ್ರು ಕಂಪ್ಲೇಂಟ್ ಮಾಡಿದ್ದಾರೆ, ಬಟ್ ಇನ್ನೇನು ರೆಸ್ಪಾನ್ಸ್ ಬಂದಿಲ್ಲ ಅವ್ರ ಕಡೆಯಿಂದ. ನೋಡ್ರಿ ಅಲ್ಲೇ ಕಿಲ್ತಿನ ನಿಂತ್ಕೊಬಿಟ್ಟವನೆ. ಎಳ್ನೀರು ಯಾವ್ದು ಅಂತ ಗೊತ್ತಿಲ್ಲ, ಸುಮ್ಮನೆ ನಿಂತ್ಕೊಂಡು. ಗೊತ್ತೇನು ಎಳ್ನೀರು ಯಾವ್ದು ಅಂದ್ಬಿಟ್ಟು? ಹ್ಞೂ ಮತ್ತೆ ಭಾರ ಇರ್ತದ ಕೊಡೋ, ಆಟ ಆಡ್ತಾವ ಹಿಡ್ಕೊಂಡು. ಸಿಗ್ ನಾನು ಎಳ್ನೀರು ಕಿತ್ಬಿಟ್ಟು ಕುಡಿಯೋಣ ಬನ್ನಿ ಗೈಸ್. ಎಳ್ನೀರು ಕಿಲ್ತೀನಿ ನೋಡಿ ಇವಾಗ. ಅಯ್ಯೋ ಇಲ್ಲಿ ಉಳ್ಳೊಳಗಡೆ ನಡ್ಕೊಂಡು ಹೋಗ್ತಾ ಇದ್ದೀವಿ. ಈಗ ಎಳ್ನೀರು ಹುಡುಕ್ತಾ ಇದ್ದೀನಿ. ಈಗ ಎಳ್ನೀರು ಕಿತ್ಬಿಟ್ಟು ಮರದಲ್ಲಿ ಇದೆ ಅನಿಸುತ್ತೆ. ಎಳ್ನೀರನ್ನ ಕಿತ್ತುಬಿಟ್ಟು ಕುಡಿದ್ಬಿಟ್ಟು ಇಲ್ಲಿ ನೆಕ್ಸ್ಟ್ ಇನ್ನೇನು ಮಾಡೋದು ಅಂತ ನೋಡುವ ಗೈಸ್. ಈಗ ನೋಡಿ ಎಳ್ನೀರನ್ನ ಕಿಲ್ತೀನಿ, ಒಂದು ವೀಡಿಯೋ ಮಾಡ್ತೇನೆ ತಗೊಳ. ಫಸ್ಟ್ ಈಗ ವೈಡ್ನ ಟ್ರೈ ಮಾಡೋಣ, ನೆಕ್ಸ್ಟ್ ಮಿಕ್ಕಿದೆ ತಿಂದು. ಗೈಸ್ ನೋಡಿ ಈಗ ನೀನು ಓಪನ್ ಮಾಡ್ಕೊಡ್ತೀನಿ ನಾವು ವಿಕಾಸ್ಗೆ. A few minutes later. ನಾನು ಓಪನ್ ಮಾಡ್ಕೊಂಡಿದ್ದೀನಿ ನೋಡಿ. ಇಲ್ಲಿ ಅವನೇನ ನಾನೇ ಕೆಚ್ತೀನಿ ಅಂತ ಕೆಚ್ತವನೆ ನೋಡಿ. ಹಾಕ್ತಾನೆ. ಸೊ ನಾನು ಅದನ್ನು ಟೇಸ್ಟ್ ಮಾಡಿ ನಿಮ್ಗೆ ಹೇಳ್ತೀನಿ ಬನ್ನಿ ಹೆಂಗಿದೆ ಅಂದ್ಬಿಟ್ಟು. ಸಾಕಾಗಿದೆ. ಏನು ಸ್ವೀಟ್ ಇದೆ ಗೊತ್ತಾ, ಬೆಂಗಳೂರಲ್ಲಿ ಈ ಥರ ಸ್ವೀಟ್ ಸಿಕ್ಕಲ್ಲ. ಸಾಕಾಗಿದೆ. ನಂಗೆ ಬೆಂಗಳೂರಲ್ಲಿ ಎಳ್ನೀರು ಮಾರ್ತಾರಲ್ಲ, ನೋಡಿದ್ರೆ ಕುಡಿಯೋಕೆ ಹೊಟ್ಟೆ ಇರುತ್ತೆ. ಅಷ್ಟು ಕಾಸು ಕೊಟ್ಟು ಕುಡಿಬೇಕಾ? ಈಗ ಊರಿಗೆ ಬಂದರೆ ಎಷ್ಟು ಎಳ್ನೀರು ಬೇಕಾದ್ರೆ ತುಂಬ ಕುಡಿಬೋದು. ಅಲ್ಲಿ ಅಷ್ಟು ಕಾಸು ಬೇರೆ ಕೊಟ್ಟು ಕುಡಿಬೇಕಾ ಅಂತ ಅನಿಸುತ್ತೆ. ಏನೂ ಮಾಡೋಕ್ಕಾಗಲ್ಲ. ಬಟ್ ಸಕ್ಕತ್ತಾಗಿದೆ ಗೈಸ್ ಟೇಸ್ಟು. ಹೆಂಗೆ ಓಪನ್ ಮಾಡ್ಕೊಬಿಟ್ಟು ನೀಟಾಗಿ ಮಾಡೋನೆ. ಅದು ಓಪನ್ ಮಾಡ್ಕೊತಾನೆ ನೋಡೋಣ. ಎಳ್ನೀರು ಕುಡಿಯೋದು ಇನ್ನೊಂದು 2 ಎಳ್ನೀರು ಉದುರಿಸ್ತೀನಿ, ಕುಡಿತೀನಿ ತಿರ್ಗ ನಾನು. ನಂಗೆ 1-2 ಸಾಕಲ್ಲ. ಊರಿಗೆ ಬಂದು ಒಂದು 3 ಎಳ್ನೀರು ಕುಡಿಬೇಕು ಗೈಸ್. ಅವಾಗೇ ಗಾಡಿ ನೋಡಿ ಅಲ್ಲಿ ಸೀನ್ ಸಕ್ಕತ್ತಾಗಿ ಅನಿಸ್ತೈತೆ. ಬನ್ನಿ ನೋಡೋಣ. ಗೈಸಿ ಕುಡಿದಾನೆ. ಟೇಸ್ಟ್ ಹೆಂಗಿತ್ತು? ಹೆಂಗೆ ಸಕ್ಕತ್ತಿದೆ ಗೈಸ್ ಟೇಸ್ಟು. ಸ್ವೀಟ್ನೆಸ್ ಹಂಗಿದೆ ಒಳ್ಳೆ ಚೆನ್ನಾಗಿತ್ತಾನೆ.
ಈ ಮರದಲ್ಲಿ ಇದೆಯಲ್ಲ ಇಲ್ಲಿ ಇದು ಎಳ್ನೀರು, ಅದು ಎಳ್ನೀರಿಗೆ ಕೀಳಕ್ಕೆ ಹೇಳ್ತೀನಿ. ಫುಲ್ಲು ಹುಲ್ಲು ಒಳಗಡೆ ಇದೀವಿ ಆ್ಯಕ್ಚುಲಿ, ಎಲ್ಲ ಫುಲ್ ಹುಲ್ಲು ಇದೆಲ್ಲ. ಹುಲ್ಲು ಅಂದರೆ ಇದು ಹಸುಗೆ ಮೇಯಕ್ಕೆ ಹಾಕ್ತಾರಲ್ಲ ಅದು. ತಲೆಗಿಲೆ ಮೇಲೆ ಹಾಕೋಬಿಟ್ಟಿಯಾ ಗುರು ನೀನ ಮೇಲೆ, ನನ್ನ ತಲೆಗೆ ತಂದು ಇಟ್ಬಿಟ್ಟವನ ಮೇಲೆ. ಅದಲ್ಲ ಈ ಕಡೆಯಿಂದ ಮೂರು, ಈ ಕಡೆ ಬಾ, ಈ ಕಡೆ ಬಂದ್ಬಿಡು. ಇವನು ಕಿಳ ಹೇಳಪ್ಪ, ನಾನೇ ಒಂದು ಸೆಕೆಂಡ್ ಹೋಗಿ ಕೇಳ್ಬೋದು. ಕಿಳೋಕೆ ಕೀಳ್ತೀನಿ ಅಂದರೆ ಬೇಡ, ನಾನೇ ಕೀಳ್ತೀನಿ. ಕೆಳಗಡೆದು ಹಾಂ ಹಾಂ ಕಿಲ್ತಾನಂತ ಅಲ್ಲೋಡಿ ಜಾಗ ಬಿಡು ಅಂತ ಅಲ್ಲಿ ಕೇಳಕ್ಕೇನೆ. ಕೆಳಗಡೆ ಅದನ್ನ ಹೇಳಿ ಆಯಿತು. ಹಾಂ ಹೇಳಿ ಸಾಕಿರು. ಇಟ್ಟಿದ್ವಿ ಸೆಕೆಂಡ್ ರೌಂಡ್. ಚಿಯರ್ಸ್ ಸೆಕೆಂಡ್ ರೌಂಡು. ಇವನ್ ಗಾಡಿ ಅವ್ರ ನೆನ್ಸ್ಬಿಟ್ಟು ನನ್ನ ಗಾಡಿ ತೊಗೊಂಬಂದಿರೋದು. ನಂದು ಆಲೇ 2 ಪಾಯಿಂಟ್ ಎಗ್ರೋಗೋಯ್ತು ಅಲ್ಲಿಂದ ಇಲ್ಲಿಗೆ ಬರೋ ವರ್ಷದಕ್ಕೆ. ನೋಡೋಣ ಏನೇನಾಗುತ್ತೆ ಅಂದ್ಬಿಟ್ಟು. ಈಗ ಎಳ್ನೀರು ಕುಡಿತೀವಿ ಸದ್ಯಕ್ಕೆ. ಅವ್ರಿಗೆ ಫೋನ್ ಮಾಡ್ತೀವಿ ಊರವ್ರಿಗೆ. ಅವ್ರೇನೋ ನಾನ್ ವೆಜ್ ಮಾಡಿದ್ದೀವಿ ಅಂತ ಅಲ್ಲಿ ಊಟಕ್ಕೆ ಹೋಗೋದು. ನಾನ್ ವೆಜ್ ಇಲ್ಲ ನಾರ್ಮಲ್ ಅಂದರೆ ನಮ್ಮ ಅಜ್ಜಿ ಹೆಂಗಿರೋ ಮಾಡೋರೆ ಇಲ್ಲ ತಿನ್ಕೊಂಡು ಹೋಗೋದು ಅಷ್ಟೇ. ನೋಡೋಣ ನೆಕ್ಸ್ಟ್ ಅಲ್ಲಿಂದ ಅವ್ರ ಮಿಥುನ್ ಬರ್ತಾವನಂತೆ. ನೆಕ್ಸ್ಟ್ ಮಿಥುನ್ ಅವ್ರಿಗೆ ಹೋಗ್ಬಿಟ್ಟು ರಾತ್ರಿ ಚಿಕನ್ ತಂದೂರಿ ಅದು ಮಾಡೋಣ ಅಂದ್ಕೊಂಡಿದ್ದೀವಿ. ನೋಡೋಣ ಏನೇನಾಗುತ್ತೆ ಅಂತೆಲ್ಲ. ನೋಡ್ತಾರೆ ಬ್ಲಾಗು, ಒಳ್ಳೆ ಮಜಾ ಬರುತ್ತೆ. ನೋಡಲ್ಲ ಅವನು ಕ್ಯಾಮ್ರಾ ನೋಡೋ ಏನು ಮಾತಾಡಲ್ಲ, ಕ್ಯಾಮ್ರಾ ಆಫ್ ಮಾಡ್ದಂಗೆ ಮಾತಾಡ್ತಾನೆ. ನೀವು ಇರ್ಬೇಕು ನನ್ನ ಜೊತೆ, ಕೇಳಿಸ್ಕೊಡ್ಬೇಕು ಹಂಗೆ ಹೆಂಗೆ ಮಾತಾಡ್ತಿರ್ತಾನೆ ಅಂದ್ಬಿಟ್ಟು. ಸೊ ಬನ್ನಿ ನೋಡೋಣ ನೆಕ್ಸ್ಟ್ ಏನಾಗುತ್ತಿನ. ಈಗ ಆಫ್ ಮಾಡ್ತೀನಿ ಕ್ಯಾಮ್ರಾ ಸದ್ಯಕ್ಕೆ. ತಿರ್ಗಿ ಕಡೆ ಅಯ್ಯೋ ಕೈ ಹಿಡ್ಕೊಬಿಟ್ಟು ಆ ಪುಕ್ಕ ಕೈ ಹಿಡ್ಕೊಂಡಿದ್ದ ಅವಾಗೆ ತಲೆ ಸಿಗಿಸ್ಕೊಂಡು ಆಡ್ತಾಯಿದ್ದ. ಊಟ ಮಾಡಿದ್ವಿ. ಊಟ ಮಾಡ್ಬಿಟ್ಟು ಹಂಗೆ ಸುಮ್ಮನೆ ಒಂದು ರೌಂಡ್ ವಾಕ್ ಹೋಗೋಣ ಅಂದ್ಬಿಟ್ಟು ಈ ಥರ ಒಳಗಡೆಯಿಂದ ನಮ್ಮ ತೋಟಕ್ಕೆ ಹೋಗ್ಬಿಟ್ಟು ನೋಡ್ಕೊಂಡು ಸುಮ್ಮನೆ ವಾಪಸ್ ಬರ್ತಾ ಇದ್ದೀವಿ. ಇವಾಗ ಇಲ್ಲೇ ಸ್ವಲ್ಪ ವೆಯ್ಟ್ ಮಾಡಬೇಕು. ಮಿಥುನ್ ಬರ್ತಾಯಿದ್ರೆ ನಾನು ತೊಂದಿವೇ ಇದ್ದಾನೆ ಅವನು. ಅಲ್ಲಿ ಕುಣಿಗಲ್ ಹತ್ರ ಬರ್ತೀನಿ, ಬಂದ್ಬಿಟ್ಟು ಫೋನ್ ಮಾಡ್ತೀನಿ ಅಂತಾನೆ. ಸೊ ನಾವು ಇಲ್ಲಿಂದ ಬಿಟ್ಟು ಅವನು ಜೊತೆಗೆ ಹೋಗ್ಬೇಕಂತ ಪ್ಲ್ಯಾನ್ ಇದೆ, ಹೋಗೋದಂತ ಪ್ಲ್ಯಾನ್ ಇದೆ. ನೋಡೋಣ ಹೆಂಗೆ ಹೋಗುತ್ತೆ ಪ್ಲ್ಯಾನ್ ಅಂತೆಲ್ಲ ಅಂದ್ಬಿಟ್ಟು ಹೊಡ್ತದೆ. ಇವಾಗ ಅಲ್ಲಿ ಮಿಥುನ್ಗಿನ್ನ 43 ಕಿಲೋಮೀಟರ್ಸ್ ಇದೆ ಅಂತ. ಅವನು ನಾನು ಬರ್ತಾನೆ. ನಮಗೆ ಇಲ್ಲಿ 69 ಇದೆ. ಸೊ ಅದಕ್ಕೆ ನಾವು ಇಲ್ಲಿಂದ ನೋಡ್ತಾ ಇದೀವಿ. ಅಲ್ಲಿ ಮಿಥುನ್ ಸಿಗ್ತಾನೆ ಕುಣಿಗಲ್ ಹತ್ರ, ಅಲ್ಲಿ ಇರ್ತೀನಿ ಬಾ ಅಂತ ಹೇಳೋನೆ. ಸರಿ ಹೊಡ್ತಾ ಇದ್ದೀವಿ ನಾವು. ನಮಗೇನು 5 ನಿಮಿಷ ಓಡ್ಬೋದು ಗೊತ್ತಲ್ಲ, ಗಾಡಿ ಹೆಂಗಿದ್ರು ಗೊತ್ತೆ. ಸ್ಲೋಗಿ ಹೋಗ್ತೀವಿ, ಪೆಟ್ರೋಲ್ ಹಾಕ್ಸೋಕ್ಕಾಗಲ್ಲ ಇಲ್ಲ ಅಂದರೆ ಅದಕ್ಕೆ. ಸೊ ಅಲ್ಲಿ ಹೋಗ್ಬಿಟ್ಟು ಕುಣಿಗಲ್ ಹತ್ರ ಮಿಥುನ್ ಇದ್ದಾನಂತೆ. ಅಲ್ಲಿ ಮಿಥುನ ಕರ್ಕೊಂಡು ಡೈರೆಕ್ಟಾಗಿ ಹೊರಡೋದಷ್ಟೇ. ಏನೋ ಹೇಳಿದ್ನಲ್ಲ ಅವಾಗಲೇ ತೋಟದ ಮಧ್ಯೆ ದೇವಸ್ಥಾನ ಇದೆ ಅಂದ್ಬಿಟ್ಟು. ಸೊ ನೋಡಿ ಅಲ್ಲಿ ಅಲ್ಲಿದೆ ನೋಡಿ, ಇಲ್ಲಿ ಮುಂದೆ ಸೊ ಇದೆಲ್ಲ ಸುತ್ತ ಇದೆಲ್ಲ ತೋಟ. ಸೊ ತೋಟದ ಮಧ್ಯೆ ಇದೊಂದು ದೇವಸ್ಥಾನ ಮಾಡಿರೋದು. ಇದೆಲ್ಲ ತೋಟದ ಮಧ್ಯೆ ಮಾಡಿರೋ ದೇವಸ್ಥಾನ ಇದು. ಗೈಸ್ ಮಿಥುನ ಬಂದ ನೋಡಿ, ಮಿಥುನ ನೋಡಿ. ಅವಾಗಿಂದ ಕಾಯ್ದೀವಿ ಅಡ್ರೆಸ್ ಹೇಳಕ್ಕೆ ನಮ್ಮ ಮೈನ್ಗೆ ಬಂದ ಲಾಸ್ಟಿಗೆ. ಇವಾಗ ಹೊರಡ್ತೀವಿ ಗೈಸ್. ನೆಕ್ಸ್ಟ್ ನಿಮಗೆ ನಾವು ನೆಕ್ಸ್ಟ್ ಪ್ಲಾನಲ್ಲಿ ಅಲ್ಟಿಮೇಟ್ ಆಗಿರುತ್ತೆ. ನೆಕ್ಸ್ಟ್ ಏನೇನು ಪ್ಲಾನ್ ಮಾಡ್ತೀವಿ ಅಂತೆಲ್ಲ ತೋರಿಸ್ತೀವಿ. ಬನ್ನಿ ಬಂದವನು ಈಗ ಕರ್ಕೊಂಡು ಹೋಗೋದೇ ಈಗ ಗೈಸ್. ವಿಕಾಸ್ ಅವ್ರ ಮನೆ ಅಂದರೆ ನಂಬ್ತಾನೆ ಇಲ್ಲ ನನ್ನ ಮಗ, ಯಾಕಂದ್ರೆ ಬಿಲ್ಡಪ್ ಮಾಡ್ಕೊಂಡಿಲ್ಲ. ಮಿಥುನ್ ಸುಮ್ಮನೆ ಪ್ರ್ಯಾಂಕ್ ಮಾಡ್ತಾ ಇದ್ದೀವಿ ಬೇರೆ ನಿಲ್ಸ್ಬಿಟ್ಟು. ಅಯ್ಯಪ್ಪ ಲೇ ಹಾಕೋ ಇದೇ ಕಣೋ ಮನೆ, ನಾವ್ಯಾಕೆ ಸುಳ್ಳು ಹೇಳಬೇಕು, ಯಾರೋ ನಂಬ್ತಾನೆ ಇಲ್ಲ ಗೈಸ್. ಅವಾಗಿಂದ ಪ್ರ್ಯಾಂಕ್ ಮಾಡ್ತಾ ಇದ್ದೀವಿ. ಅಲ್ಲ ಮಿಥುನ ಅವ್ರು ವಿಕಾಸ್ ಅವ್ರ ತಮ್ಮ ಬೇರೆ ಬಂದ. ಹಾಕೋ ನಡಿ, ಸೈಡ್ ಹಾಕಿ ನಡಿಯಲ್ಲೇ. ಇದು ಪ್ರ್ಯಾಂಕ್ ಆಗ್ಬಿಟ್ಟವನೇ. ಯಾರು ಹುಡುಗ ಬೇರೆ ಬಂದಿದೆ, ಅದೇ ಟೈಮಿಗೆ ನಿಂತ್ಕೊಂತವನೇ. ಇಲ್ಲೇ ಹಾಕೋ, ಇಲ್ಲಿ ಬಂದು ಹಾಕೋ ಒಂದು ಸೆಕೆಂಡ್. ಮನೆ ನೋಡ್ಕೊಂಡು ಅವ್ರ ಮನೆಗೆ ಹೋಗೋಣ ಬಾರೋ. ನಾ ಈ ಮನೆ ಒಳಗಡೆ ಕಳಿಸ್ತೀನಿ ಕೇಸ್. ನಾನು ಅಲ್ಲಿ ಬುಲೆಟ್ ತನಕ ಕಳಿಸ್ತೀನಿ ಕೇಸ್. ಯಾವ್ದು ಆಂಟಿ ಬರೋ ಮೇಲ್ಗಡೆಯಿಂದ ನಿಂತ್ಕೊಂಡು ನೋಡ್ತವ್ರೆ. ಯಾವ್ದು ಆಂಟಿ ಬರೋ ನೋಡ್ತಾರೆ, ಪ್ರ್ಯಾಂಕ್ ಆಗ್ಬಿಟ್ಟು. ಹಾಂ ಏನಾ ನಂಬ್ತಾನೆ ಇಲ್ಲ. ಸರಿ ಬೇಡ ಬಾಯ್ತು, ಅವ್ರು ದೊಡ್ಡಮ್ಮರ ಮನೆ ತೊಗೊಂಡ್ಬಿಟ್ಟವಲ್ಲ ಹೋದ್ರೆ ಆಯ್ತು. ಯಾರೋ ಮನೆ ಕಟ್ತಾವ್ರಿ ಇನ್ನ. ಇವಾಗ ಬೇರೆ ಇವಾಗ ರಿಯಾಲಿಟಿ ತೋರಿಸ್ತೀವಿ ಗೈಸ್. ಇವಾಗ ಕರ್ಕೊಂಡೋಯ್ತೀವಿ ನೋಡಿ. ಅವ್ನು ಇವಾಗೂ ಇದೇ ನಂಬ್ಕೊಬಿಟ್ಟು ಇದೇ ಮನೆ ಅಂದ್ಬಿಟ್ಟು ಗೈಸ್. ಅದಕ್ಕೆ ಕರ್ಕೊಂಡೋಯ್ತೀವಿ ನೋಡಿ. ಸರಿ ಬನ್ನಿ ಎಲ್ಲ ತೋರಿಸ್ತೀನಿ ನಿಮಗೆ. ಇದು ಅವ್ರ ಮನೆ ಅಲ್ಲ, ಬೇರೆಯವ್ರ ಮನೆ. ಸುಮ್ಮನೆ ಇದು ಹಂಗೆ ಯಾವುದೋ ಮನೆ ಮುಂದೆ ಕಟ್ಟಕ್ಕೆ ಬಂದಿರೋರು ಮನೆ ಮುಂದೆ ನಿಲ್ಲಿಸ್ತಾ ಇರೋದು ನಾವು. ಗೊತ್ತಾಗೋಗ್ಬಿಡ್ತಾರೆ ಗೈಸ್ ನಮ್ಗೆ. ಇವಾಗ ಗೊತ್ತಾಗೋಗ್ಬಿಟ್ಟು ಬನ್ನಿ ಮೇಲೆ ಹೋಗೋಣ. ಈಗ ನೀವು ನೋಡ್ತಾನೆ ಮನೆ ಇದೇನು ಬ್ಲಾಕ್ ಮಾಡೋಕೆ ಹೋಗಲ್ಲ. ನೆಕ್ಸ್ಟ್ ಅವ್ರವ್ರಿಗೆ ಹೋಗ್ತೀವಿ, ಅದನ್ನು ತೋರಿಸ್ತೀನಿ. ಹೋಗಿ ತಂದೂರಿ ಮಾಡೋ ಪ್ಲಾನ್ ಎಲ್ಲ ಇದೆ. ನೋಡೋಣ ಏನೇನಾಗುತ್ತಾ ಗೊತ್ತಿಲ್ಲ, ನೋಡೋಣ. ಇಷ್ಟು ನಮ್ಮ ವಿಕಾಸ ಇಲ್ಲಿ ಯಾವುದೋ ಕೆರೆ ತೋರಿಸ್ತೀನಿ ಅಂತ ಕರ್ಕೊಬಂದವನೇ ನೋಡಿ. ಇಲ್ಲಿ ಬಂದಿದ್ದೀವಿ, ಇಲ್ಲಿ ಕೆರೆ ಹಿಂದೆ ಇರೋದೇ ಬೆಟ್ಟ. ಅದೇ ಎಣ್ಣೆ ಹಂಚ್ತಾರೆ ದೇವಸ್ಥಾನದಲ್ಲಿ ಹಬ್ಬಕ್ಕೆ ಅಂತ ಹೇಳಿದ್ವಲ್ಲ, ಅದೇ ಬೆಟ್ಟ ಇದು ನೋಡಿ. ಮೇಲಿರೋದೇ ದೇವಸ್ಥಾನ, ಗುಡಿ ಇದೆ. ಸೊ ಇದು ಕೆರೆ ಬಂದಿದ್ದೀವಿ. ಕೆರೆ ನೋಡ್ಕೊಳ್ಳಿ, ಕೆರೆ ನೀವು ಗಾಡಿ ಆಗ್ತಾ ಇವಾಗ ಇವನು ಸುಮ್ಮನೆ ಬಂದ್ವಿ. ಅದೇ ನೀನು ಹೋಗಿದ್ವಲ್ಲ ಅವ್ರ ಊರು ತೋಟಕ್ಕೆ, ಆ ತೋಟಕ್ಕೆ ಹೋಗೋಣ ಅನ್ಕೊಂಬರ್ಬೇಕಾರೆ ಹಂಗೆ ಕೆರೆ ನೋಡೋಕೆ ಬಂದ್ವಿ ನಾವು. ನೋಡಿ ಹೆಂಗಿದೆ ಅಂತ.
ಅಷ್ಟೇ, ಇಲ್ಲಿನ ಎಂತ ಇಲ್ಲ. ಸನ್ಸೆಟ್ ಆಗ್ತಾಯಿದೆ ಗೈಸ್, ಸಕ್ಕತ್ತಾಗಿದೆ ಸನ್ಸೆಟ್ ಅಂತೂ. ಆ ಕಡೆ ಸೈಡ್ ಆಗ್ತಾಯಿದೆ ನೋಡಿ, ಇಲ್ಲಿ ಕಾಣಿಸ್ತಾರೆ ಆರೆಂಜ್ ಕಲರು. ಆ ಕಡೆ ಆಗ್ತಾಯಿದೆ ಸನ್ಸೆಟ್, ಸಕ್ಕತ್ತಾಗಿ ಕಾಣಿಸ್ತದೆ ಸನ್ಸೆಟ್. ಇದೇ ಬೆಟ್ಟ. ಮೇಲೆ ಹೋದರೆ ಅಲ್ಲಿ ಸಂಡೇ ಹೊತ್ತು ಬಂದರೆ ಕುಡಿಯೋದಕ್ಕೆ ಎಣ್ಣೆ ಕೊಡ್ತಾರೆ ಫ್ರೀಯಾಗಿ. ಎಣ್ಣೆ ಜೊತೆ ಮಟನ್ ಬಿರಿಯಾನಿ, ಕಬಾಬು ಏನು ಮಾಡ್ತಿರ್ತಾರೆ ಪ್ರಸಾದ ಅದು ಕೊಡ್ತಾರೆ ಗೈಸ್. ಯಾರು ಬರೋಂಗಿದ್ರೆ ಬರ್ಬೋದು. ಹುಲಿಯೂರು ದುರ್ಗದಲ್ಲಿರೋ ಬೆಟ್ಟ ಗೈಸ್. ಅಲ್ಲೋಡಿ ಸನ್ಸೆಟ್ ಸಾಕಾಗಿ ಕಾಣಿಸ್ತಾ ಇದೆ ನೋಡಿ. ಓಯ್ಯ, ಇವಾಗ ತಾನೇ ಆ ಜಾಗದಲ್ಲಿ ಸನ್ಸೆಟ್ ಆಗಿರೋದು, ಅದಕ್ಕೆ ಅಷ್ಟು ಆರೆಂಜ್ ಇಷ್ಟ ಕಾಣಿಸ್ತದೆ. ಇಲ್ಲಿ ತೋಟಕ್ಕೆ ಬಂದರೆ ಅಲ್ಲಿ ನವಿಲು ಹೋಗ್ತಾಯಿದೆ ನೋಡಿ. ನವಿಲು ಅಲ್ಲಿ ಕಾಣಿಸ್ತಾ ಇದೆ ಚಿಕ್ಕದಾಗಿ, ಇದು ನವಿಲು. ಬನ್ನಿ ಹೋಗೋಣ. ರಾತ್ರಿ ನಿಮಗೇನು ಬಂದಾಗ ಕಾಣಿಸಿಲ್ಲ. ಈಗ ನೀರು ಹಾಕಿದಾರೇನೋ ರಾತ್ರಿ ಬಂದಾಗ ನಿಮಗೇನು ಕಾಣಿಸಿರಲ್ಲ. ಇವಾಗ ತೋರಿಸ್ತೀನಿ ಬನ್ನಿ ಹೇಗಿದೆ ಅಂತ. ಈಗಪ್ಪ ಫುಲ್ ನೀರು ಹಾಕ್ಬಿಟ್ಟಿದೆ, ಹಾಕ್ಬಿಟ್ಟಿದೆ. ಬನ್ನಿ ಹೋಗುವ. ಅಲ್ಲಿ ನವಿಲು ಕಾಣಿಸ್ತಾ ಈಗ, ಅಲ್ಲಿ ಹೊಡೋಯ್ತು ಅಷ್ಟೇ. ಬಂದ್ವಿ, ಇಲ್ಲೊಂದು ಅಟ್ಟು ಥರ ಇದೆ ನೋಡಿ, ಇದು ತೋರಿಸ್ತೀನಿ. ಒಳಗಡೆ ಮಲ್ಕೊಳಕ್ಕೆಲ್ಲ ರೆಡಿ ಮಾಡಿದ್ದಾರೆ. ಅಲ್ಲಿ ನೀರು ಇಟ್ಟಿದ್ದಾರೆ, ಅಲ್ಲಿ ಮಲ್ಕೊಳ್ಳೋ ಥರ ಎಲ್ಲ ರೆಡಿ ಮಾಡಿದ್ದಾರೆ. ಸಂದಿಲ್ ನಡ್ಕೊಬಂದಿದ್ದು ಆಫ್ಟರ್ ಎಫೆಕ್ಟ್ಸ್ ನೋಡಿ, ಕಾಲೆಲ್ಲ ಅಂಟ್ಕೊಬಿಟ್ಟಿದೆ, ಯಾವುದೋ ಮುಳಿತಾರ ಅದು. ಈಗಪ್ಪ ಇಲ್ಲೇ ಪಕ್ಕದಲ್ಲಿ ಹೈ ಟೆನ್ಷನ್ ಎಲೆಕ್ಟ್ರಿಕ್ ವೈರ್ ಎಲ್ಲ ಹೋಗಿದೆ. ಇವ್ರು ದೊಡ್ಡಮ್ಮ ಬರ್ತಾರೆ, ಇವ್ರ ಆಂಟಿ ಬರ್ತಾರೆ, ಆಚೆ ಹೋಗಿದ್ದಾರೆ. ಅವ್ರು ಬಂದು ಅವ್ರನ್ನ ಮಾತಾಡಿಸ್ಕೊಂಡು ನಾವು ಇಲ್ಲಿಂದ ನೆಕ್ಸ್ಟ್ ಮಿಥುನವ್ರ ಊರಿಗೆ ಹೋಗ್ಬೇಕು. ಅಲ್ಲೋಗಿ ತಂದೂರಿ ಮಾಡೋ ಪ್ಲಾನ್ ಎಲ್ಲ ಇದೆ. ಅವ್ರ ಹೆಸರು ಉಂಗ್ರ ಅಂತೆ. ಊರು ಬಂದ್ಬಿಟ್ಟು ಯಾವುದೋ ಉಂಗ್ರ ಅಂತ ಅವ್ರ ಅಪ್ಪ ಊರ ಹೆಸರೇ ಉಂಗ್ರ, ಓಕೆನಾ. ಸೊ ಅಲ್ಲಿಗೆ ಹೋಗ್ತಾ ಇದ್ದೀವಿ. ಆ ಊರಿಂದ ಪಕ್ಕ ಊರು ಅವ್ರ ಅಮ್ಮ ಊರು ಅಂತೆ. ಸೊ ಅಲ್ಲೂ ಹೋಗ್ತೀವಿ. ನೋಡ್ತಾ ಇರಿ, ಎಲ್ಲ ಗೊತ್ತಾಗುತ್ತೆ ನಿಮಗೇನು ಏನೇನು ಮಾಡ್ತೀವಿ ಅಂತೆಲ್ಲ. ಈಗಪ್ಪ ಈಗ ಮಿಥುನವ್ರ ಊರಿಗೆ ಹೊರಡ್ತಾ ಇದ್ದೀವಿ. ಏಷ್ಯಳೆಲ್ಲ ಇಗ್ನೋರ್ ಮಾಡಿಬಿಡಿ, ಹೆಲ್ಮೆಟ್ ಹಾಕೊಂಡಿದ್ದೆ. ಸೊ ಅದಕ್ಕೆ ಈಗ ಚಿಕನ್ ತೊಗೊಂಡಿದ್ದೀವಿ ಎಲ್ಲ ತಂದೂರಿ ಮಾಡೋಕ್ಕೆ. ಈಗ ಒಂದು ವಿಕಾಸ್ ಎಲ್ಲ ಸ್ವಲ್ಪ ಆಚೆ ಹೋದಾಗ ಬರಲಿಂದ ಕಾಯ್ತಾ ಇದ್ದೀನಿ. ಬಡಿ ತಕ್ಷಣ ತಿರ್ಗಿ ಅಲ್ಲಿ ಹೋಗಿ ಡೈರೆಕ್ಟ್ ಹೊರಡೋದಷ್ಟೇ ಗೈಸ್, ಇನ್ನೇನಿಲ್ಲ. ಬನ್ನಿ ಹೊರಡೋಣ ಗೈಸ್. ಮಿಥುನವ್ರಿಗೆ ಹೋಗ್ತಾ ಇದ್ದೀವಿ. ಇಲ್ಲಿ ಗಾಡಿಗೆ ನಾನು ಇವನು ಹೋಗ್ತಾ ಇದ್ದೀವಿ. ಈ ಆಂದಿ ಇರೋದೆಲ್ಲ ಫುಲ್ಲು ಕಾಡಂತೆ. ಸೊ ನೋಡ್ಕೊಂಡು ಹೋಗಿ ಅಂತ ಹೇಳೋ ಹುಷಾರಾಗಿ. ಸೊ ಗಾಡೀಲಿ ಹೋಗ್ತಾ ಇದ್ದೀವಿ. ನಂತರ ಗಾಡಿ ತುಂಬ ಫ್ಯೂಲ್ ಕಮ್ಮಿ ಆಗಿದೆ, ಫ್ಯೂಲ್ ಅಪ್ ಮಾಡಿಸ್ಬೇಕು. ಇಲ್ಲಿ HP ಪೆಟ್ರೋಲ್ ಕಂಪನಿ ಸಿಗ್ತಾ ಇಲ್ಲ. ಹೋಗ್ತಾ ಇದ್ದೀವಿ. ಬನ್ನಿ ಹೊರಡೋಣ, ಹೆಂಗಿರುತ್ತೆ ನೋಡೋಣ. ಫಾರೆಸ್ಟ್ ಹತ್ರ ಆದರೆ ರೆಕಾರ್ಡ್ ಮಾಡ್ತೀನಿ, ಇಲ್ಲಾಂದರೆ ಇಲ್ಲ. ಬೇರೆ ಪೆಟ್ರೋಲ್ ಬೇರೆ ಇಲ್ಲ. 17 ಕಿಲೋಮೀಟರ್ ತೋರಿಸ್ತಿದೆ ವಿಕಾಸೂರಿಂದ. ಅದೇ ಧೈರ್ಯದ ಮೇಲೆ ಹೋಗ್ತಾ ಇದ್ದೀನಿ. ಹಿಂಗೆ 2 ಪಾಯಿಂಟ್ ಇದೆಲ್ಲ ಹೋಗ್ಬೋದು ಅಂದ್ಬಿಟ್ಟು. ಬನ್ನಿ ನೋಡೋಣ ಏನಾಗುತ್ತೆ ಗೈಸ್. ಮಿಥುನವ್ರ ಊರು ಗೇಟ್ ಒಳಗಡೆ ಎಂಟ್ರಿ ಆದ್ವಿ. ಆ ಕಡೆ ಈ ಕಡೆ ಏನು ಕಾಣಿಸ್ತಿಲ್ಲ. ಐವಿಂಗ್ ಹೋಗ್ತೀವಿ ನೋಡಿ. ಇವಾಗ ಅಲ್ಲಿ ಏನು ಕಾಣಿಸ್ತಿಲ್ಲ. ಇವನು ನಾನು ಹೋಯ್ತಾ ಇದ್ದೀವಿ ಸುಮ್ಮನೆ. ಲೈಟ್ ಆಫ್ ಮಾಡೋದಕ್ಕೆ ನೀವು ಕಾಣಲ್ಲ. ನಾವು ಹೋಗ್ತಾ ಇದ್ದೀವಿ ನೋಡಿ. ಇಲ್ಲಿಂದ ನಾನು 2-3 ಕಿಲೋಮೀಟರ್ ತೋರಿಸ್ತಿದ್ದೆ. ಫುಲ್ಲು ಕಾಡು ಭಯ ಇದೆ ನಮಗೆ. ಸರಿ, ನಾವು ಅಲ್ಲಿ ಡೈರೆಕ್ಟ್ ಅಲ್ಲಿ ಹೋಗ್ಬಿಟ್ಟು ಸಿಗ್ತೀವಿ ನಿಮಗೆ. ಬನ್ನಿ ಹೊರಡೋಣ. ಮಿಥುನವ್ರ ಊರಿಗೆ ಬಂದಿದ್ದೀನಿ. ನನ್ನ ಮಗ ಫೋನಲ್ಲಿ ಮತ್ತೆ ಈ ಬಾರಲ್ಲಿ ಸಾಕಲ್ಲಿ ಆಮೇಲೆ ಮಾತಾಡುವಂತೆ ಬಂದು ನಿಂತ್ಕೊಂಡಿದ್ದೀವಿ. ಮಿಥುನವ್ರ ಊರಿಗೆ ಬಂದಿದ್ದೀವಿ. ಇವಾಗ ನೆಕ್ಸ್ಟ್ ಪ್ಲ್ಯಾನ್ಸ್ ತಂದೂರಿ ಚಿಕನ್ ಬೇರೆ ತಂದುಬಿಟ್ಟಿದ್ದೀವಿ. ಇವಾಗ ಗದ್ದೆ ಹತ್ರ ಹೋಗ್ಬೇಕು, ನೋಡೋಣ ಏನಾಗುತ್ತೆ ಏನಂದ್ಬಿಟ್ಟು. ಗದ್ದೆಗೆ ಹೋಗೋ ಪ್ಲ್ಯಾನ್ಸ್ ಇದೆ. ಇನ್ನೂ ಒಂದು ಮಸಾಲ ಕಲ್ಸಿಡಕ್ಕೆ ಅವಾಗೇ ಫೋನ್ ಮಾಡಿ ಹೇಳಿದ್ದು, ಇನ್ನೂ ಕಲ್ಸಿಟ್ಟಲ್ಲ ಅವನು. ನೋಡೋಣ ಕಲ್ಸಿಕ್ತೀನಿ. ಇವಾಗ ತೋಟದ ಮನೆ ತೋಟದ ಮನೆನೇ, ಬಟ್ ಮನೆ ಕಟ್ಟಿಲ್ಲ. ಒಳ್ಳೆ ತೋಟದಲ್ಲಿ ಮನೆ ಆಯ್ತಾ? ತೋಟದಲ್ಲಿ ಮನೆ ನಿಮ್ ಕದ ಬರ್ತಾರಾ? ಅವ್ರ ತಾತ ಜೊತೆಗೆ ಬರ್ತಾರೆ. ಈಗ ಮಸಾಲ ಕಲಿಸ್ತಾನೆ ಹೋಗ್ಬಿಟ್ಟು ಕೋಳಿ ಮಸಾಲ ಹಚ್ಬಿಟ್ಟು ಅಲ್ಲೋಗಿ ಬೆಂಕಿ ಹಾಕ್ಬಿಟ್ಟು ಸಿಟ್ಬಿಟ್ಟು ತಿನ್ಕೊಂಡು ಬರೋಣ. ನಿಮ್ಗೂ ತೋರಿಸ್ತೀನಿ ಎಲ್ಲ ಹೆಂಗಿರೋ ಸಕ್ಕತ್ತಾಗುತ್ತೆ ನೋಡಿ. ಗಾಡಿ ಕೆಳಗಡೆ ಪಾರ್ಕ್ ಮಾಡಿದೀವಿ, ರೋಡಿಂದ ಮೇಲೆ ಹತ್ಕೊಂಡ್ ಬಂದಿದ್ದೀವಿ. ಬರ್ಬೇಕಾದ್ರೆ ರೋಡ್ ಮಾತ್ರ ಸಾಕಾಗಿತ್ತು. ಅದು ನೀನು ಈವ್ನಿಂಗ್ ಅಲ್ಲಿ ಬರ್ಬೇಕಾಯ್ತು ಸರ್. ಏನ್ ಕ್ಲಿಯರ್ ಆಗಿ ಅವ್ರ ತೋಟ ಹತ್ರ ಹೋಗಿದ್ದಲ್ಲ ನಿಮ್ಗೆ ತೋರಿಸಿದ್ನಲ್ಲ ಸರ್, ಅದನ್ನ ಹೇಳ್ತಾನೆ. ಫುಲ್ಲು ರೆಡ್ಡಿಶ್ ಸ್ಕೈ, ಸಕ್ಕತ್ತಾಗಿತ್ತು. ಟೈಮ್ ಸಿಕ್ಕಿಲ್ಲ. ಪೀಸ್ ಸಕ್ಕತ್ತಾಯ್ತು. ಫೋಟೋ ತಗೊಳ್ಳೋಣ ಅಂತಿದ್ರೆ ಮಿಸ್ ಆಗೋಯ್ತು. ನಾವೆಲ್ಲ ಫೋಟೋಸ್ ಎಲ್ಲ ತೆಗ್ದು ಹಾಕ್ತೀವಿ ನೋಡಿ. ಇನ್ಸ್ಟಾಗ್ರಾಮ್ನಲ್ಲಿ ನೀವು ಫಾಲೋ ಮಾಡ್ಕೊಳ್ಳಿ, ಅಪ್ಡೇಟ್ ಆಗಿರುತ್ತಲ್ಲ. ದೀಕ್ಷಿತ್ ಬ್ಲಾಗ್ಸ್ ಡಿಸ್ಕ್ರಿಪ್ಷನ್ ಆಗಿರುತ್ತೆ, ಹಾಕೊಂಡು ಫಾಲೋ ಮಾಡ್ಕೊಳ್ಳಿ. ಹೆಂಗೋ ಒಂದು ಚಿಕ್ಕ ಚಿಕ್ಕ ಮಗಳಿಗೆ ಹೆಂಗೆ ಹೇಳ್ಕೊಡ್ತಾನೆ ನೋಡಿ. ಚಿಕ್ಕ ಚಿಕ್ಕ ಮಕ್ಕಳಿಗೆ ಹೆಂಗೆ ಹೇಳ್ಕೊಡ್ತಾವ ನೋಡ್ರಿ. ವಿಡಿಯೋ ಮಾಡ್ದಲ್ಲಿ ಇವಾಗ ಹೆಂಗೆ ಹೇಳ್ಕೊಡಿದ್ರೆ ಗೊತ್ತಾ, ನಿಂತ್ಕೊಂಡು ಅವಾಗ ಹೇಳ್ತಾನೆ ಅವ್ನು ನೋಡಕ್ಕೆ ಹಿಂಗೆ ಅವನಾಗ ಹಂಗಿಲ್ಲ ಅವನು ಅಂತ ಹೇಳಲಿಲ್ವಾ. ಏನು ಹೇಳ್ಕೊಡ್ತಾವ ನೋಡಿ, ಅದೇ ಚಿಕ್ಕ ಹುಡುಗಿ. ಸೊ ಈಗ ಅವನು ಕೆಳಗಡೆ ಹೋಗ್ಬಿಟ್ಟು ತಟ್ಟೆ ತರ್ತೀವಿ ಅಂತ ಮಸಾಲ ಹಚ್ಬಿಡ, ಇಲ್ಲ ಮ್ಯಾರಿನೇಷನ್ ಗಿಡನ ಅಂದ್ಬಿಟ್ಟು ಅದಕ್ಕೆ ಕಾಯ್ತಾ ಇದೀವಿ ತಗೊಂಡ್ಬರಲಿ ಅಂದ್ಬಿಟ್ಟು.
ಇಬ್ರು ಸೇರ್ಕಣ ಹುಡುಗಂಗೆ ಹೆಂಗ್ ತಲೆ ತಿಂತವ್ರಂದ್ರೆ ಪಾಪ ಕೂತ್ಕೊಬಿಟ್ಟು ಮಧ್ಯ ನಿಲ್ಸ್ಕೊಬಿಟ್ಟವ್ರೆ ಅವನ್ಗದ ನೀವನ್ಗಿದನ್ ಎಲ್ಲ ಬರ್ತದೆ ಗೈಸ್ ಮಸಾಲೆ ಗಿಸಾಲೆಲ್ಲ ಹಾಕ್ಬಿಟ್ಟು ಕಲ್ಸ್ಬಿಡೋದು ನಮ್ಮ ವರ್ಷ ನಿಂಗೆ ಆಗ್ತಿತ್ತಾನೆ ಕಲ್ಸ್ ಬಾರಪ್ಪ ದೊರೆ ಬಾ ಕಲ್ಸ್ ತೊಳ್ಕೊಂಡ್ಬಿಡು ಒಂದ್ಸತಿ ಹೋಗ್ಬಿಟ್ಟು ಚಿಕನ್ ಇರೋ ನಿಮಿಷ ಗೈಸ್ ಈ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತೀನಿ ಇಲ್ಲ ಸಖತ್ ಲೆಂತ್ ಆಗ್ಬಿಡುತ್ತೆ ಸೊ ಅದಕ್ಕೆ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತೀನಿ ಈ ವ್ಲಾಗ್ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇಲ್ಲಿ ಎಲ್ಲ ರೆಡಿ ಮಾಡ್ಕೊಂತವ್ರೆ ನೆಕ್ಸ್ಟ್ ತಂದೂರಿ ಮಾಡೋದು ಅದು ಇನ್ನ ಜಾಗ ಅಲ್ಲಿ ಒಂಥರ ಡಿಫ್ರೆಂಟ್ ಇರುತ್ತೆ ಗೊತ್ತಿಲ್ಲ ಒಟ್ಟಿನಲ್ಲಿ ಫಾರೆಸ್ಟ್ ಒಳಗಡೆ ಜಾಗ ಹೆಂಗಿರುತ್ತೆ ಅಂತ ಗೊತ್ತಿಲ್ಲ ಒಟ್ಟಿನಲ್ಲಿ ಏನದು ಗದ್ದೆ ಒಳಗಡೆ ಇರೋದಂತೆ ಲೈಟ್ ಗೀಟ್ ಎಲ್ಲ ಏನಿಲ್ಲ ಏನ್ ಮಾಡ್ತೀವೋ ನಂಗೆ ಗೊತ್ತಿಲ್ಲ ನೆಕ್ಸ್ಟ್ ಏನ್ ಮಾಡ್ತೀವೋ ನಮ್ಗೆ ಗೊತ್ತಿಲ್ಲ ಒಟ್ಟಿನಲ್ಲಿ ರೆಡಿ ಮಾಡ್ಕೊಂತ ಇದೀವಿ ಇವಾಗ ರೆಡಿ ಮಾಡ್ಕೊಂಡು ಗದ್ದೆ ಹತ್ರ ತಗೊಂಡೋಗಿ ಅಲ್ಲಿ ಮಾಡೋ ಪ್ಲಾನು ನೆಕ್ಸ್ಟ್ ಅದು ಹೆಂಗ್ ಪ್ಲಾನ್ ಎಕ್ಸಿಕ್ಯೂಟ್ ಆಗುತ್ತೆ ಏನು ಅಂತೆಲ್ಲ ನೀವು ನೆಕ್ಸ್ಟ್ ಬ್ಲಾಗ್ ಅಲ್ಲಿ ನೋಡ್ಬೇಕು ಇಲ್ಲ ಸಖತ್ ಲೆಂತ್ ಆಗ್ಬಿಡ್ತು ಅದಕ್ಕೆ ಸೊ ಇನ್ನ ಯಾರು ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸಿ ಯು ಇನ್ ದಿ ನೆಕ್ಸ್ಟ್ ಬ್ಲಾಗ್ ಯಾರೇ ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸಿ ಯು ಇನ್ ದಿ ನೆಕ್ಸ್ಟ್ ಬ್ಲಾಗ್ ಗೈಸ್ ಇಲ್ಲೇನೋ ಮಾಡ್ದವನ ಕೋಳಿಗೆ ಇವಾಗ ತೋರಿಸಿ ಇನ್ನೊಂದ್ಸತಿ ಸೊ ಸಿ ಯು ಇನ್ ದ ನೆಕ್ಸ್ಟ್ ಬ್ಲಾಗ್ ಗೈಸ್ ಅಂಟಿಲ್ ದೆನ್ ಟೇಕ್ ಕೇರ್ ಟಾಟಾ ಬೈ ಬೈ